ಶೇಖರಿ, ಅಕಾಲಿಕ ಮರಣದಿಂದ ಪಾರೋಗಕ್ಕೆ ಒಂದು ಮಾರ್ಗ ಇದೆ. ಉತ್ತರಾಖಂಡದಲ್ಲಿ ಅಲ್ಮೋರ ಅನ್ನೋ ಜಾಗ ಇದೆ. ಅಲ್ಲಿ ಉದ್ಭವ ಆಗಿರೋ ಶಿವಲಿಂಗ ಇದೆ. ಸತ್ಯಯುಗದಲ್ಲಿ ಉದ್ಭವ ಆಗಿರೋ ಮೊದಲನೇ ಲಿಂಗ ಅದು. ಅಲ್ಲಿ ಹೋಗಿ ಸೇವೆ ಮಾಡಿದ್ರೆ ನಮ್ಮ ಸುಂದರಿ ಉಳ್ಕೋತಾಳೆ. ತಲೆಮಾರುಗಳಿಂದ ಅಮ್ಮನವ್ರ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಜಗನ್ಮಾತೆ ಅವಳೇ ನಮ್ಮ ಕೈ ಬಿಟ್ಬಿಟ್ಟ ಮೇಲೆ ಯಾವ ದೇವ್ರ ಪೂಜೆ ಮಾಡಿದ್ರೆ ಏನು ಬಂತಮ್ಮ? ನಾವೇನೇ ಸೇವೆ ಪೂಜೆ ವ್ರತ ಅಂತ ಮಾಡಿದ್ರು ಅಮ್ಮನವ್ರಿಗೆ ಮಾಡಬೇಕು. ಅಮ್ಮನವರು ನಮ್ಮ ಕುಲದೇವತೆ. ಅವಳಿಗೆ ಏನೇನು ಸೇವೆ ಸಲ್ಲಿಸ್ಬೇಕೋ ಅದನ್ನು ಸಲ್ಲಿಸ್ತಿರೋಣ. ಹಾಗೆ ಬೇರೆ ಪ್ರಯತ್ನನೂ ಮಾಡ್ತಿರೋಣ. ದೈವ ಒಂದು ನಾಮ ಹಲವು ಅನ್ನೋ ಹಾಗೆ ನಾವು ಯಾರಿಗೆ ಸೇವೆ ಸಲ್ಲಿಸಿದ್ರು ಅದು ಒಂದೇ ಅಲ್ವಾ ಅಮ್ಮ? ಮೊದಲಿಂದಲೂ ಅಮ್ಮನವ್ರಿಗೆ ನಡ್ಕೊಂಡು ಬಂದಿದ್ದೀವಿ. ನಾವು ಏನೇ ಸೇವೆ ಮಾಡಿದ್ರು ಅಮ್ಮನವ್ರಿಗೆ ಮಾಡೋಣ. ಯಾಕೆ ಇಷ್ಟೊಂದು ಹತಾಶೆಯಿಂದ ಮಾತಾಡ್ತೀರಾ? ನಮಗೆ ನಮ್ಮ ಸುಂದರಿ ಉಳ್ಕೊಳ್ಳೋದು ಮುಖ್ಯ. ಅಲ್ಲಿ ಹೋಗೋದ್ರಿಂದ ಅವಳು ಉಳ್ಕೊಳ್ಳೋ ಸಾಧ್ಯತೆ ಇದ್ದರೆ ನಾವು ಯಾಕೆ ಪ್ರಯತ್ನ ಪಡಬಾರ್ದು? ದೈವ ಒಂದೇ ನಾಮ ಹಲವು ಅನ್ನೋ ಮಾತನ್ನು ನಾನು ಒಪ್ಕೋತೀನಿ. ಆದರೆ ತಲಾಂತರದಿಂದ ಪಾಲಿಸ್ಕೊಂಡು ಬಂದಿರೋ ಕೋಟಿ ದೇವತೆಗಳು ಇರೋದು ಸುಳ್ಳು ಅಂತೀಯ? ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕೆಲವೊಂದನ್ನು ಒಪ್ಕೊಳ್ಬೇಕು, ಒಂದಿಷ್ಟನ್ನು ಬಿಡಲೇಬೇಕು. ನಿನ್ನ ಮಾತು ನನಗೆ ಅರ್ಥ ಆಗುತ್ತಮ್ಮ. ಆದರೆ ನಾವು ತುಂಬ ಸ್ವಾರ್ಥಿಗಳಾಗ್ತಿದ್ದೀವಿ ಅಂತ ನಾನು ತುಂಬ ಕಾಡ್ತಾ ಇದೆ. ನಮ್ಮ ಮಗಳ ಪ್ರಾಣ ಉಳಿಸ್ಕೊಳ್ಳೋದ್ರಲ್ಲಿ ಏನ್ರಿ ಸ್ವಾರ್ಥ ಇದೆ? ಅಮ್ಮನವರು ನಮಗೆ ಈ ವಿಷಯದಲ್ಲಿ ಕೃಪೆ ತೋರಿಸಲಿಲ್ಲ ಅಂತ ಬೇರೆ ದಾರಿಗಳನ್ನು ಹುಡುಕಕ್ಕಾಗತ್ತಾ? ಹಾಗೆ ಮಾಡಿದ್ರೆ ಅಮ್ಮ ನೀನೇ ಹೇಳಿದ ಹಾಗೆ ನಾವು ತಲತಲಾಂತರದಿಂದ ಪಾಲಿಸ್ಕೊಂಡು ಬಂದಿರೋ ಸೇವೆ ಭಕ್ತಿ ಇದಕ್ಕೆಲ್ಲ ಏನರ್ಥ ಇರುತ್ತಮ್ಮ? ನಮ್ಮ ಕೂಗು ಅಮ್ಮನವ್ರ ಕಿವಿಗೆ ಬೀಳ್ತಾ ಇದೆಯೋ ಇಲ್ವೋ? ಆಸ್ತಿ ಅಂತಸ್ತು ಕೊಡು ಅಂತ ಕೇಳ್ತಾ ಇಲ್ಲ, ನಮ್ಮ ಮಗಳಿಗೆ ಪ್ರಾಣ ಭಿಕ್ಷೆ ನೀಡು ಅಂತ ಕೇಳ್ತಾ ಇದ್ದೀವಿ. ನನ್ನ ಪ್ರಾಣ ಬೇಕಾದ್ರೆ ತಗೊಳ್ಳಿ, ಎಲ್ಲ ಸಮ ಆಗತ್ತೆ. ಯಾವ ಸ್ವಾರ್ಥನೂ ಕಾಡೋದಿಲ್ಲ. ಏನು ಮಾತು ಅಂತ ಆಡ್ತಿಯಲ್ಲಲ್ತ? ಒಂದು ಸಾವಿನ ವಿಷಯನೇ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ನೀನು ಅದನ್ನೇ ಮಾತಾಡಿದ್ರೆ ನಾನೇನು ಮಾಡಬೇಕು? ಸುಮ್ಮನೆ ಬೇಡದೇ ಇರೋ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ನಮ್ಮ ಸುಂದರಿ ಬದುಕಿನ ಬಗ್ಗೆ ಯೋಚನೆ ಮಾಡೋಣ. ನಮ್ಮ ಕಡೆಯಿಂದ ಸಾಧ್ಯವಾಗುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಲೇಬೇಕು ಶೇಖರಿ. ಯಾಕೆಂದ್ರೆ ಕಳ್ಕೊಂಡ್ರೆ ಮತ್ತೆ ಸಿಗುವಂಥದ್ದಲ್ಲ ನಮ್ಮ ಸುಂದರಿ ಪ್ರಾಣ. ನೀನು ಹೇಳೋದು ಸರಿ ಅಮ್ಮ. ಈಗ ನಮಗೆಲ್ಲದಕ್ಕಿಂತ ಮುಖ್ಯ ಸುಂದರಿ ಪ್ರಾಣ. ಅದಕ್ಕೋಸ್ಕರ ನಾವೇನು ಬೇಕಾದರೂ ಮಾಡೋಣ. ಆದರೆ ಅಷ್ಟು ದೂರ ಹೋಗಿ ಬರೋಕ್ಕೆ ಸಮಯ? ಇಲ್ಲಿ ಪಾಡ್ಯಕ್ಕೆ ಬಂದು ಪೂಜೆ ಮಾಡ್ತೀನಿ ಅಂತ ಹೇಳಿದನ್ ದೇವು. ಆಗಲಿ, ಅದನ್ನು ಮುಗಿಸ್ಕೊಂಡೇ ಹೋಗೋಣ. ಆದರೆ ಅದಕ್ಕೆ ಸಾಕಷ್ಟು ಹಣ ಒಟ್ಟು ಮಾಡಬೇಕಾಗತ್ತೆ. ಈಗ ಪಾಡ್ಯ ಪೂಜೆ ಹೋಮ ಅಂತ ಮಾಡಿದ ಮೇಲೆ ಅನ್ನ ಶಾಂತಿ ಆಗಲೇಬೇಕು. ಇಲ್ದಿದ್ರೆ ಶ್ರೇಯಸ್ಸಲ್ಲ. ಹೋಮ ಅನ್ನ ಶಾಂತಿ ಆದಮೇಲೆ ಉತ್ತರಾಖಂಡ ಪ್ರಯಾಣಕ್ಕೆ ಒಂದು 35,000 ರೂಪಾಯಿ ಬೇಕಾಗುತ್ತೆ. ಒಟ್ಟು ಮಾಡ್ಕೋ ಶೇಖರಿ.